ಹಾಯ್ ನಮಸ್ಕಾರ. ಫಸ್ಟ್ ಆಫ್ ಆಲ್ ಒಂದು ಸಾರಿ ಕೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಯಾಕೆಂತಂದರೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗ್ತಾ ಇದೆ ಇದು. ಬಟ್ ನಾನು ಆಲ್ರೆಡಿ ಫಸ್ಟ್ ಹಾಫ್ನ ವಿಡಿಯೋ ಮಾಡಿದ್ದೆ ನೆನ್ನೆ. ಸೆಕೆಂಡ್ ಹಾಫ್ ಬಗ್ಗೆ ಮಾತಾಡೋಕ್ಕೆ ಸ್ವಲ್ಪ ಡೀಟೇಲ್ ಆಗಿ ಇಡೀ ಸೀರೀಸ್ ಬಗ್ಗೆ ಮಾತಾಡೋಣ ಅಂತ ಸ್ವಲ್ಪ ಆರಾಮಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಲೇಟ್ ಆಗಿರೋದಕ್ಕೆ ಕಾರಣ ನಿಮ್ಗೆ ಆಲ್ರೆಡಿ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ. ನೆನ್ನೆ ಇದ್ದಂಥ ವರ್ಲ್ಡ್ ಕಪ್ ಫೈನಲ್ಸ್. ಸೊ ನಾನು ಔಟ್ಡೋರ್ ಹೋಗಿದ್ದೆ, ಅಲ್ಲಿ ಶೂಟ್ ಮಾಡಿ ಅದು ರಿಪೋರ್ಟ್ ಮಾಡಿ ಅದೊಂದು ಅಪ್ಲೋಡ್ ಮಾಡಿ ಬೆಳಗ್ಗೆ ಆಲ್ಮೋಸ್ಟ್ ಒಂದು 6:30 ಮಲಗಿದೆ ನಾನು. ಮತ್ತೆ ಹೇಳುವಂಥ ಪ್ರಯತ್ನ ಮಾಡಿದೆ. ಸಿಕ್ಕಾಪಟ್ಟೆ ತೂಕಿಸ್ತಾ ಇತ್ತು. ಅದು ಹೋಲ್ ನೈಟ್ ನಿದ್ದೆ ಬಿಟ್ಟಿರೋದು. ಅದಕ್ಕಿಂತ ಮುಂಚೆ ಮ್ಯಾಚ್ ಬೇರೆ ನೋಡಿದ್ವಲ್ಲ, ಸೊ ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ಆಗೋಯ್ತಿದ್ದು. ಓಕೆ ಫೈನ್. ಈಗ ಸೆಕೆಂಡ್ ಇನ್ನಿಂಗ್ಸ್ ಬಗ್ಗೆ ಮಾತಾಡೋಣ. ಫಸ್ಟ್ ಆಫ್ ಆಲ್ ಐ ಸ್ಟಾರ್ಟ್ ವಿತ್ ದ ಹ್ಯಾಟ್ಸ್ ಆಫ್ ಟು ರೋಹಿತ್ ಶರ್ಮಾ. ವಾಟ್ ಅನ್ ಇನ್ನಿಂಗ್ಸ್, ವಾಟ್ ಎ ಟೈಮಲ್ಲಿ. ಅಂದರೆ ಎಂಥ ಒಂದು ಸಂದರ್ಭದಲ್ಲಿ ಒಬ್ಬರನ್ನ ಕೆಣಕಿದಾಗ ಹೇಗೆ ಒಂದು ಇನ್ನಿಂಗ್ಸ್ ಬರುತ್ತೆ, ಹೇಗೆ ಉತ್ತರ ಇರುತ್ತೆ. ಬಾಯಿಂದ ಉತ್ತರ ಅಲ್ಲ, ಬ್ಯಾಟಿಂದ ಉತ್ತರ ಅಂತ ನೆನ್ನೆ ರೋಹಿತ್ ಶರ್ಮಾ ತೋರಿಸಿದ್ರು. ಅವರ ಜೊತೆಗೆ ನಮ್ಮ ಗೋಟ್ ವಿರಾಟ್ ಕೊಹ್ಲಿ. ಸೊ ಅವ್ರು ಆಡಿದಂಥ ಇನ್ನಿಂಗ್ಸ್. ಹೌದು, ನಾವು ನಿನ್ನೆ ಸೋತಿರ್ಬೋದು, ಅಕ್ಸೆಪ್ಟ್ ಇಟ್. ಬಟ್ ಸೋಲಿಗೆ ಕಾರಣ ಎಲ್ಲಿಂದ ಶುರುವಾಯಿತು ಅದ್ರ ಬಗ್ಗೆ ನಾವು ಮಾತನಾಡೋಣ. ಫಸ್ಟಿಗೆ ನಾವು ಚೇಸ್ ಮಾಡ್ತಾ ಒಂದು ಸ್ಲೋ ಸ್ಟಾರ್ಟ್ ಅಂತಲೇ ಹೇಳಬೇಕು. ಕಂಪೇರ್ ಟು ಒಂದು 388 ಚೇಸ್ ಮಾಡಬೇಕಾದ್ರೆ ಸ್ವಲ್ಪ ಎರಡೂ ಕಡೆಯಿಂದ ಒಂದು ಕಡೆಯಿಂದ ಅಗ್ರೆಸಿವ್ನೆಸ್ ಬೇಕಾಗುತ್ತೆ. ಎರಡೂ ಕಡೆಯಿಂದ ಡಿಫೆನ್ಸ್ ಆದಾಗ ಸ್ವಲ್ಪ ಓಕೆ ಅನ್ನೋ ರೀತಿ ಆಗಿತ್ತು. ಆಗಲೇ ಎಲ್ಲೋ ಪವರ್ ಪ್ಲೇನಲ್ಲಿ ಒಂದು 15 ಓವರ್ಸಲ್ಲಿ ಏನು ರನ್ ಬಂತಲ್ಲ, ಅದನ್ನು ಸ್ವಲ್ಪ ಆಕ್ಸಲ್ರೇಟ್ ಮಾಡಿದರೆ ನಾವು ಚೇಸ್ ಈಸಿ ಆಗ್ತಿತ್ತು ಏನೋ. ಬಟ್ ಇನಿಷಿಯಲಿ ಬೌಲಿಂಗ್ ಆರ್ಚರ್ ಹಾಗೆ ಅಟ್ಕಿನ್ಸನ್ ಚೆನ್ನಾಗಿ ಮಾಡ್ತಾಯಿದ್ರು. ಸೊ ಹಾಗಾಗಿ ಅವರ ಬಾಲ್ಗಳಿಗೆ ರೆಸ್ಪೆಕ್ಟ್ ಕೊಟ್ಟು ಜವಾಬ್ದಾರಿಯುತವಾಗಿ ಆಡಿದ್ರು ಅಂತ ಹೇಳಬೇಕು. ಶುಭ್ಮನ್ ಗಿಲ್ ಹಾಗೆ ರೋಹಿತ್ ಶರ್ಮಾ. ಸ್ವಲ್ಪ ಯಾರಾದರೂ ಒಬ್ಬರು ಸ್ಟ್ರೈಕ್ ರೇಟನ್ನು ಜಾಸ್ತಿ ಮಾಡಿದ್ದಿದ್ರೆ ಫಸ್ಟ್ 15 ಓವರ್ಸಲ್ಲಿ ಆ ಒಂದು 20 ರನ್ಸ್ ನಮಗೆ ಆ್ಯಡ್ ಆಗಿರೋದು ಅಂತ ನನ್ನ ಫೀಲ್ ಇದು. ಸೊ ಬಟ್ ಅವ್ರು ಮೆಚ್ಯೂರ್ಡ್ ಆಗಿ ಆಡಿದ್ದಾರೆ. ಸೊ ಅದ್ರ ಬಗ್ಗೆ ನನಗೇನು ಕಂಪ್ಲೇಂಟ್ ಇಲ್ಲ. ಸೊ ಅದಾದಮೇಲೆ ಶುಭ್ಮನ್ ಗಿಲ್ ನೀವು ನೋಡಿದ್ರೆ 84 ಬಾಲಿಗೆ 77. ಸೊ ಈ ಥರ ಒಂದು ಚೇಸ್ ಮಾಡಬೇಕಾದ್ರೆ ನಿಮಗೆ ಓಪನರಲ್ಲಿ ಯಾರಾದರೂ ಒಬ್ಬರು, ರೋಹಿತ್ ಶರ್ಮಾ ಆಮೇಲೆ ಆಕ್ಸಲ್ರೇಟ್ ಮಾಡಿದ್ರು. 84ಗೆ ಅಟ್ಲೀಸ್ಟ್ ಒಂದು 100 ಬಂದಿದ್ದರೆ ವಿರಾಟ್ ಕೊಹ್ಲಿ ಶುಭ್ಮನ್ ಗಿಲ್ಲಿಂದ ಮೇ ಬಿ ಆ 23 ರನ್ಸ್ ಇದೆಯಲ್ಲ, 77ಗೆ ಔಟ್ ಆದರು. ಅದು ನಿಮಗೆ 27 ರನ್ಗಳ ಡಿಫ್ರೆನ್ಸಲ್ಲಿ ನಾವೇನು ಸೋತ್ವಿ, ಆ ಡಿಫ್ರೆನ್ಸ್ ಆಗ್ತಾಯಿತ್ತು. ಬಟ್ ಎನಿವೆ ಒಂದು ಒಳ್ಳೆ ಫೌಂಡೇಶನ್ ಹಾಕೊಟ್ರು. ಓಪನಿಂಗ್ ಪಾರ್ಟ್ನರ್ಶಿಪ್ 147 ರನ್ ಬರುತ್ತೆ 24 ಓವರಲ್ಲಿ. ಆಲ್ ಬಾಲ್ ಟು ಬಾಲ್ ರನ್ ಮಾಡ್ಕೊಂಡು ಬಂದಿದ್ದಾರೆ ಅವರು. ಸೊ ಅದಾದ ನಂತರ ಶುಭ್ಮನ್ ಗಿಲ್ ಔಟ್ ಆಗ್ತಾರೆ. ಅವರು ಕೂಡ ಚೆನ್ನಾಗಿ ಸೆಟ್ಲಾಗಿ ಕಾಣ್ತಾ ಇದ್ರು ನೆನ್ನೆ. ಒಂದೊಂದು ಶಾಟ್ ಕೂಡ ಚೆನ್ನಾಗಿತ್ತು. ಬಟ್ ಔಟ್ ಆದರೂ ಅದೊಂದು ರಾಂಗ್ ಶಾಟ್, ಸ್ವಲ್ಪ ಅವ್ರಿಗೆ ಇಂಜುರಿ ಆಯಿತು, ಸ್ವಲ್ಪ ಕ್ರ್ಯಾಂಪ್ಸ್ ಬರೋಕ್ಕೆ ಶುರುವಾಯಿತು. ಮೇ ಬಿ ಆ ರೀಸನ್ ಅವರಿಗೆ ಟಯರ್ಡ್ ಆಯಿತು ಅಂತ ಅನಿಸುತ್ತೆ. ಒಂದು ಟಯರ್ಡ್ ಶಾಟ್ ಅಂತ ಅನಿಸ್ತು ನನಗೆ. ಬಟ್ ಔಟ್ ಆದರೂ LB ಆಗ್ತಾರೆ. ಆಮೇಲೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ 400ನೇ ಮ್ಯಾಚ್ ಇಬ್ಬರೂ ಕೂಡ. ಅದು ಕೂಡ ರಾಹುಲ್ ದ್ರಾವಿಡ್ ತೆಂಡೂಲ್ಕರ್ ರೆಕಾರ್ಡನ್ನು ಬ್ರೇಕ್ ಮಾಡಿ ಅವ್ರದ್ದು 391 ಒಟ್ಟಿಗೆ ಆಡಿರೋದು. ಇವ್ರದ್ದು 400ನೇ ಮ್ಯಾಚ್ನಲ್ಲಿ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ನನಗೊಂದು ಹಂತದಲ್ಲಿ ಅನಿಸ್ತಾ ಇತ್ತು. ಇವರಿಬ್ಬರೇ ಆಲ್ಮೋಸ್ಟ್ ಮುಗಿಸ್ಬಿಡ್ತಾರೆ. ಇಲ್ಲಾಂತಂದರೆ ಕೊನೆಗೆ ಒಂದು 10 ಓವರ್ ಇರಬೇಕಾದ್ರೂ 5 ಓವರ್ ಇರಬೇಕಾದ್ರೂ ಇಶಾನ್ ಕಿಶನ್, ಅಯ್ಯರ್ ಅವರು ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ. ಬಟ್ ರೋಹಿತ್ ಶರ್ಮಾ ಕೂಡ ಎಲ್ಲೋ 138 ಕೆಲವೊಂದು ಸಲ ಡಬಲ್ಸ್ ಎಲ್ಲ ಓಡ್ತಾ ಇರಲಿಲ್ಲ. ಅವ್ರಿಗೂ ಆಲ್ಮೋಸ್ಟ್ ಅಲ್ಲಿ ಕ್ರ್ಯಾಂಪ್ಸ್ ಎಲ್ಲ ಆಗ್ತಾಯಿತ್ತು. ಸೊ ಮೇ ಬಿ ಅವರು ಸ್ವಲ್ಪ ಟಯರ್ಡ್ ಆಗಿದ್ರು ಅಂತ ಅನಿಸುತ್ತೆ. ಬಟ್ 110 ಬಾಲಿಗೆ 138, ವಾಟ್ ಎ ಟೈಮ್. ಯಾವ ಮ್ಯಾಚಲ್ಲಿ ಇನ್ನಿಂಗ್ಸ್ ಬಂದಿದೆ. ಕೆಲವೊಂದು ಸಲ ಉತ್ತರ ನಾವು ಬಾಯಲ್ಲೆಲ್ಲ ಬ್ಯಾಟಲ್ಲಿ ಕೊಡಬೇಕು ಅನ್ನೋದಕ್ಕೆ ಇದು ಪರ್ಫೆಕ್ಟ್ ಎಕ್ಸಾಂಪಲ್. 17 ಬೌಂಡ್ರಿ, 5 ಸಿಕ್ಸ್, ಬ್ಯೂಟಿಫುಲ್. ಹ್ಯಾಟ್ಸ್ ಆಫ್ ರೋಹಿತ್ ಶರ್ಮಾ. ಸೊ ಹಾಗೆ ಅದಾದಮೇಲೆ ರೋಹಿತ್ ಶರ್ಮಾ ಔಟ್ ಆದಮೇಲೆ ಶ್ರೇಯಸ್ ಅಯ್ಯರ್ ಹಾಗೆ ಇಶಾನ್ ಕಿಶನ್ ಅವರು ಆಡಿದಂಥ ರೀತಿ ನನಗೆ ಯಾಕೋ ಆ ಟೈಮಲ್ಲಿ ನಿಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ಯಾವಾಗ ಬರಬೇಕು ಅಂತಂದರೆ ಕ್ರಿಟಿಕಲ್ ಕಂಡೀಷನ್ಸ್ ಇರುತ್ತಲ್ಲ, ಆವಾಗಲೇ ನಿಮ್ಮ ಕ್ಯಾರೆಕ್ಟರ್ ಟೆಸ್ಟ್ ಆಗೋದು. ಸೊ ನೀವು ಬೇರೆ ಟೈಮಲ್ಲಿ ಎಷ್ಟೇ ಹೊಡೀರಿ, 250 ಚೇಸ್ ಮಾಡಬೇಕಾದ್ರೆ ನೀವು ಬೇಕಾದ್ರೆ 150 ಹೊಡೀರಿ, ಆದರೆ ಅದು ವ್ಯಾಲ್ಯೂ ಪಡ್ಕೊಳ್ಳಲ್ಲ. ನಿಮಗೆ ಯಾವಾಗ ನಿಮ್ಮ ಬೆಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಜನ, ಆಪೋನೆಂಟ್ಗಳಿಗೆ ಎಲ್ಲಿ ನೀವು ಕಾಡ್ತೀರಾ ಆವಾಗಲೇ ನೀವು ಬೆಸ್ಟ್ ಅನ್ಸ್ಕೊಳ್ಳೋದು ಅಥವಾ ನೆಕ್ಸ್ಟ್ ಲೆವೆಲ್ ಪ್ಲೇಯರ್ ಅಂತ ಅನ್ಸ್ಕೊಳ್ಳೋದು. ನನಗೆ ಇಶಾನ್ ಕಿಶನ್, ಶ್ರೇಯಸ್ ಅಯ್ಯರ್ ಇಬ್ಬರು ಕೂಡ ನೆನ್ನೆ ತುಂಬ ಡೀಪ್ಲಿ ಡಿಸಪಾಯಿಂಟ್ ಮಾಡಿದ್ರು. KL ರಾಹುಲ್ ಬರಬೇಕಾದ್ರೆ ಆಲ್ಮೋಸ್ಟ್ ಮ್ಯಾಚ್ ಒಂದು ಹಂತಕ್ಕೆ ಕೈ ಮೀರಿತ್ತು ಅಂತ ಹೇಳಬೇಕು. ಸೊ ವಿರಾಟ್ ಸ್ವಲ್ಪ ಆಕ್ಸಲ್ರೇಟ್ ಮಾಡಿದ್ರು ಕೊನೆಗೆ 60 ಬಾಲಿಗೆ 74. ಈ ಮ್ಯಾಚ್ಗೆ ಏನು ಬೇಕಾಗಿತ್ತು ಆ ಸ್ಟ್ರೈಕ್ ರೇಟ್ ಅವ್ರದ್ದಿತ್ತು. ರೋಹಿತ್ ಶರ್ಮಾ ಕೂಡ ಎಂಡಲ್ಲಿ ಅವರು ಸ್ಟ್ರೈಕ್ ರೇಟನ್ನು ಜಾಸ್ತಿ ಮಾಡಿಕೊಂಡ್ರು. ಬಟ್ KL ರಾಹುಲ್ ಹೇಗೆ ಅಂತಂದರೆ ಅವರು ಬಂದ ಕೂಡಲೇ ಹೊಡೆಯುವಂಥ ಪ್ಲೇಯರ್ ಅಲ್ಲ. ಸ್ವಲ್ಪ ಅವ್ರು ಟೈಮ್ ತೊಗೊಳ್ತಾರೆ. ಇದ್ರ ಮಿಡ್ಲ್ ಆರ್ಡ್ರಲ್ಲಿ ಬಂದಾಗ ಅವರು ಬರಬೇಕಾದ್ರೆ ಒಂದು 10 ಓವರ್ ಅಷ್ಟು ಇದ್ದಿದ್ದರೆ ಮೋಸ್ಟ್ಲಿ KL ರಾಹುಲ್ ಅವ್ರಿಗೆ ಇನ್ನೊಂದು ಸ್ವಲ್ಪ ಟೈಮ್ ಸಿಕ್ಕಿರೋದು. ಸ್ವಲ್ಪ ಲೇಟಾಗಿ ಬಂದರು ಅಂತ ನನಗನ್ನಿಸ್ತು. ಜೊತೆಗೆ ಅವ್ರನ್ನ ನಂಬರಲ್ಲಿ 6ರಲ್ಲಿ ಆಡಿಸ್ತಾ ಇರೋದು ನನಗೆ ಪರ್ಸ್ನಲಿ ನಿಜವಾಗ್ಲೂ ಇಷ್ಟ ಇಲ್ಲ. ಈಸ್ ಎ ನಂಬರ್ 5 ಬ್ಯಾಟ್ಸ್ಮನ್ ಅಂತ ನನಗನ್ಸೋದು. ವಾದ ಮಾಡ್ಬೋದು ಕೆಲವರು 5-6 ಏನು ಡಿಫ್ರೆನ್ಸ್ ಆಗುತ್ತೆ ಗುರು ಅಂತ. ಬಟ್ ಒಬ್ರಿಗೆ ಒಂದು ಸ್ಲಾಟನ್ನು ಕರೆಕ್ಟಾಗಿ ಕೊಟ್ಟರೆ ಅದನ್ನು ಡಿಸ್ಟರ್ಬ್ ಮಾಡಬಾರ್ದು, ಸ್ವಲ್ಪ ಆಚೆ ಮಾಡ್ತಿರಬಾರ್ದು. ಬಟ್ ನಿಮಗೆ ನೆನ್ನೆ ಆಲ್ಮೋಸ್ಟ್ ನೀವು 6 ಪರ್ಫೆಕ್ಟ್ ಬ್ಯಾಟ್ಸ್ಮನನ್ನು ಆಡಿಸಿದ್ರಿಂದ ಆ ಒಂದು ಆಪ್ಷನ್ ಕೂಡ ಇರಲಿಲ್ಲ. ಬಟ್ ಎನಿವೆ KL ರಾಹುಲ್ 8 ಬಾಲಿಗೆ 12 ರನ್ ಗಳಿಸ್ತಾರೆ. ಅಕ್ಷರ್ ಪಟೇಲ್ 0 ಎಕ್ಸ್ಪೆಕ್ಟೇಷನ್. ಅವರಿಂದ ಅವ್ರಿಗೇನಾದರೂ 250 ರನ್ ಅಥವಾ ಚೇಸ್ ಮಾಡಬೇಕಾದ್ರೆ ಅಕ್ಷರ್ ಪಟೇಲ್ ಆಡ್ತಾರೆ. ಸೊ 388ಕ್ಕೆಲ್ಲ ಅವ್ರನ್ನ ಲೆಕ್ಕದಲ್ಲಿ ಇಡೋಕ್ಕಾಗಲ್ಲ. ಗುರ್ನೂರ್ ಬ್ರಾರ್ 18 ಹಾಗೆ ಹರ್ಷದೀಪ್ 15, 360, ಕೊನೆಯದಾಗಿ 27 ರನ್. ಸೊ ಇದರಲ್ಲಿ ನಾವು ಸೋತ್ವಿ.
ನಾವು ಆ್ಯಕ್ಚುಲಿ ಸೋತಿದ್ದೆಲ್ಲಿ ಗೊತ್ತಾ, ಕೊನೆಯ 5 ಓವರಲ್ಲಿ ಹೊಡೆದ್ರಲ್ಲ ದಂಡಿ ರನ್, ಸುಮಾರು ಒಂದು 70 ರನ್, ಅದೇ ನಮಗೆ ಟರ್ನಿಂಗ್ ಪಾಯಿಂಟ್ ಆಗಿದ್ದು. ಏನಾದರೂ ಆ 5 ಓವರಲ್ಲಿ 80 ರನ್ ಬದಲು ಒಂದು 50 ರನ್ ಕೊಟ್ಟಿದ್ರೆ ಆಬ್ವಿಯಸ್ಲಿ ಅವರ ಸ್ಕೋರ್ ಒಂದು 350 ಆಸ್ಪಾಸಲ್ಲಿ ಇರ್ತಾಯಿತ್ತು, 358 ಅಥವಾ 360ನೇ ಇರ್ತಾಯಿತ್ತು ಅಂದ್ಕೊಳ್ಳಿ. ನಮಗೆ ಚೇಸ್ ಮಾಡೋಕ್ಕೆ ಸ್ವಲ್ಪ ಹೆಚ್ಚಾಗಿ ಅನುಕೂಲ ಆಗಿರೋದು ಆ ಡಿಫರೆನ್ಸ್ 27 ರನ್ಸ್. ಕೊನೆ 5 ಓವರ್, ಅದರಲ್ಲೂ ಗುರ್ನೂರ್ ಬ್ರಾರ್ಗೆ ಹೊಡೆದಂಥ ರೀತಿ, ಅವರ ಜೊತೆಗೆ ಪ್ರಸಿದ್ಧ ಕೃಷ್ಣ ಕೂಡ ಅಲ್ಲಿವರೆಗೆ ಚೆನ್ನಾಗಿದ್ರು, ಕೊನೆಯದಾಗ ಅವ್ರಿಗೂ ಕೂಡ ಹೊಡೆದ್ರು. ನಮ್ಮ ಬೌಲಿಂಗ್ ಕಾರ್ಡ್ ನೋಡಿದ್ರೆ ಪ್ರಿನ್ಸ್ ಯಾದವ್ 10 ಓವರ್ಗೆ 79 ರನ್, ಒಂದು ವಿಕೆಟ್. ಗುರ್ನೂರ್ ಬ್ರಾರ್ 10 ಓವರ್ಗೆ 97 ರನ್, ಒನ್ ಆಫ್ ದ ಟಾಪ್ 5 ಟಾಪ್ 3 ಸೇರಿದ್ದಾರೆ ಅವರೀಗ ಹೈಯೆಸ್ಟ್ ರನ್ ಕನ್ಸೀಡೆಡಲ್ಲಿ. ಸೊ ಲಾರ್ಡ್ಸಲ್ಲಿ ಇಷ್ಟು ರನ್ ಯಾವುದೇ ಬೌಲರ್ ಕೂಡ ಕೊಟ್ಟಿಲ್ಲ. ಬಟ್ ಅವರೆಲ್ಲ ಈಗಷ್ಟು ಎಂಟ್ರಿ ಕೊಟ್ಟಿರುವಂಥ ಹುಡುಗರು, ಎಕ್ಸ್ಪೀರಿಯನ್ಸ್ ಆಗಬೇಕು, ನಾವು ಅವ್ರನ್ನ ತುಂಬ ಬ್ಲೇಮ್ ಮಾಡೋಕ್ಕೂ ಆಗಲ್ಲ. ಬಟ್ ವಾಟ್ ಎವರ್, 387 ಫಾರ್ 3, ನಾವು 3 ಸೀರೀಸನ್ನು ಬ್ಯಾಕ್ ಟು ಬ್ಯಾಕ್ ಸೋತಿದ್ದೀವಿ. ಆದರೆ ಒಂದು ಒನ್ ಡೇಯಲ್ಲಿ ನಂಗೆ ಸಮಾಧಾನ ಏನಿದೆ ಅಂತಂದರೆ ಫೈಟ್ ಕೊಟ್ಟಿದ್ದಾರೆ, ಸುಮ್ಮನೆ ಮಂಡಿ ಉರಿ ಬಂದಿಲ್ಲ. ಐರ್ಲೆಂಡಲ್ಲಿ ನಿಮ್ಗೆ ಐಡಿಯಾನೇ ಇರಲಿಲ್ಲ, ಕ್ಲೂನೇ ಇರಲಿಲ್ಲ ಏನಾಗ್ತಿದೆ ಅಂತ. ಇಂಗ್ಲೆಂಡಿಗೆ ಬಂದಮೇಲೆ ತುಂಬ ಮಿಕ್ಸಪ್ಗಳನ್ನು ಮಾಡಿದ್ರಿ, ವೈಭವ್ ತಂದ್ರಿ, ಸಂಜುನ್ ತಂದ್ರಿ, ಮಿಕ್ಸಪ್ಗಳು ಯಾವುದ್ಯಾವುದೋ ಬೌಲಿಂಗ್ ಕಾಂಬಿನೇಷನ್ಲ್ಲ ಬರೋಕ್ಕೆ ಶುರುವಾಯಿತು. ಸುಂದರ್ ಅವ್ರನ್ನ ಸುಮ್ಮನೆ ಆಡ್ಸೋಕೆ ಹೋದರು, ಶೇಡ್ಗೆನ ತಂದರು. ಸೊ ತುಂಬ ಗೊಂದಲ ಆಯಿತು ಯಾವುದು T20 ಇಂಗ್ಲೆಂಡಲ್ಲಿ. ಸೊ ಅಲ್ಲಿ ಕೂಡ ನಿಮಗೆ ಕಂಡೀಷನ್ಸನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ಎಕ್ಸ್ಟ್ರಾ ಬೌನ್ಸ್ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಎಲ್ಲರೂ ಅವ್ರವ್ರ ಶಾರ್ಟ್ಗಳಿಗೆ ಹೋದರು. IPL ಅಂದ್ಕೊಂಡ್ರು ನಮ್ಮ ಪಿಚ್ಗಳು ಚೆನ್ನೈ, ಬೆಂಗಳೂರು ಈ ಥರ ಪಿಚ್ಗಳು ಅಂತ, ವಾಂಖೆಡೆ ಅಂತ. ಬಟ್ ಅದು ವರ್ಕೌಟ್ ಆಗಲಿಲ್ಲ. ಬಟ್ ಒಂದು ಸಮಾಧಾನ ಏನಿದೆ ಅಂತಂದರೆ ಈ ಟೀಮ್, ಸೀನಿಯರ್ ಇರುವಂಥ ಟೀಮ್, ಆ ಕಂಡೀಷನ್ಸನ್ನು ಅರ್ಥ ಮಾಡಿಕೊಂಡು, ಬೌಂಡ್ರಿ ಡೈಮೆನ್ಷನ್ಗಳನ್ನು ಅರ್ಥ ಮಾಡಿಕೊಂಡು, ಎಲ್ಲಿ ಯಾವ ರೀತಿ ಆಡಬೇಕು ಅನ್ನೋದನ್ನು ವಿರಾಟ್, ರೋಹಿತ್, ಶುಭ್ಮನ್ ಗಿಲ್ ಆಡಿದಂಥ ಇನ್ನಿಂಗ್ಸ್ಗಳು ಇದಕ್ಕೆ ಸಾಕ್ಷಿ. ಸೊ ಒಂದು ಸಮಾಧಾನ ಇದೆ, ಸೋತರೂ ಕೂಡ ಅಟ್ಲೀಸ್ಟ್ ಒಂದು ಫೈಟ್ ಕೊಟ್ಟರು ಸೋತರು ಅಂತ. ಬಟ್ ಈ ಮ್ಯಾಚ್ ಗೆಲ್ಲಬೇಕಾಗಿತ್ತು. ನಮ್ಮ ಬೌಲಿಂಗ್ ಸ್ವಲ್ಪ ಚೆನ್ನಾಗಿದ್ದಿದ್ರೆ 5 ಬೌಲಿಂಗ್ ಆಪ್ಷನ್ಸ್ ಜೊತೆಗೆ ಆಡಿಸಿದ್ರು. ಕುಲ್ದೀಪ್ ಇದ್ದಿದ್ದರೆ ರಶೀದ್ ಖಾನಿಗೆ ಏನು ಅವ್ರ ಕಡೆಯಿಂದ ಅವ್ರ ಬೌಲಿಂಗ್ ಮಾಡಿದ ಒಂದು ಸಪೋರ್ಟ್ ಸಿಗ್ತಾಯಿತ್ತು. ರಶೀದ್ ನೆನ್ನೆ ಆಲ್ಮೋಸ್ಟ್ 8 ಓವರ್ಗೆ 64 ರನ್, ಒಂದು ವಿಕೆಟ್, ಒಂದು ಔಟ್ ಮಾಡಿದಂಥ ಬಾಲ್ ಚೆನ್ನಾಗಿ ಟರ್ನ್ ಆಯಿತು. ಮೇ ಬಿ ಒಂದು ಚೇಂಜಸ್ ಆಗಿರೋದೇನೋ ಕುಲ್ದೀಪ್ ಇದ್ದಿದ್ರೆ. ಬಟ್ ಮ್ಯಾಚ್ ಮುಗಿದ ಮೇಲೆ ಹಾಗಾಗಿದ್ರೆ ಹೀಗಾಗಿದ್ರೆ ಇದೆಲ್ಲವನ್ನು ಕೂಡ ನಾವು ಮಾತಾಡ್ಬೋದು. ಬಟ್ ವಾಟ್ ಎವರ್, ಸೀರೀಸನ್ನು ಸೋತಿದ್ದೀವಿ, 3 ಸೀರೀಸ್. ಐ ಥಿಂಕ್ ಇಷ್ಟು ಬ್ಯಾಕ್ ಟು ಬ್ಯಾಕ್ ಸೀರೀಸನ್ನು ಸೋತಿರೋದು ನಾನು ಕ್ರಿಕೆಟ್ ನೋಡೋಕ್ಕೆ ಶುರು ಮಾಡಿದಾಗಿಂದ ನಾನು ನೋಡಿಲ್ಲ. ನಿಮಗೇನಾದರೂ ನೆನಪಿದ್ರೆ ಹೇಳಿ. ಸೊ ನನಗನ್ಸುತ್ತೆ ಈಗಲಾದರೂ ನೀವು ಪ್ಲೇಯರ್ಸ್ಗಳನ್ನು ಯಾವ ಕಂಡೀಷನ್ಗೆ ಯಾರನ್ನ ಕರ್ಕೊಂಡು ಹೋಗ್ತೀರಾ. ನನಗೆ ನೆನ್ನೆ ಅನಿಸ್ತಾ ಇತ್ತು, ಇದು ನನ್ನ ಸ್ವಾರ್ಥ ಅಂತ ಅಂದ್ಕೊಂಡ್ರು ಬೇಜಾರಿಲ್ಲ, ರಜತ್ ಪಟಿದಾರ್ ಏನಾದರೂ ಕೊಹ್ಲಿ ಜೊತೆಗೆ ಅವ್ನು 10 ಓವರ್ ಇರಬೇಕಾದ್ರೆ ಕಿಶನ್ ಬಂದಾಗ ರಜತ್ ಇದ್ದಿದ್ರೆ ಹೇಗಿರೋದು ಅಂತ. ಸೊ ನಿಮ್ಗೆ ಯಾರಿಗಾದರೂ ಆಲೋಚನೆ ಬಂತಾ? ಬೌಲಿಂಗ್ ಅಂತ ಬಂದಾಗ ನಿಮಗೆ ಸಿರಾಜ್ ಅಂತ ಬೌಲರ್, ಅಥವಾ ಅವ್ರ ಜೊತೆಗೆ ಭುವನೇಶ್ವರ್ ಕುಮಾರ್ ಅಂತ ಬೌಲರ್, ಅಥವಾ ಮೊಹಮ್ಮದ್ ಶಮಿ ಅಂತ ಬೌಲರ್ ಯಾರಾದರೂ ಒಬ್ರು ಇದ್ದಿದ್ರೆ. ಜಡೇಜಾ ಓಕೆ, ಬ್ಯಾಟಿಂಗ್ ಅಕ್ಷರ್ ಪಟೇಲ್ಗಿಂತ ಅವ್ರದ್ದು 10 ಪಟ್ಟು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರೆ ಕಂಪೇರ್ಡ್ ಟು ಅಕ್ಷರ್ ಪಟೇಲ್. ಬೌಲಿಂಗ್ ಇತ್ತೀಚೆಗೆ ಅವ್ರದ್ದು ಸ್ವಲ್ಪ ವಿಕೆಟ್ಸ್ಗಳು ಕಡಿಮೆ ಇದೆ ಒನ್ ಡೇಲಿ. ಸೊ ಜಡೇಜಾನ ತುಂಬ ಮಿಸ್ ಮಾಡ್ಕೊಳ್ಳಿಲ್ಲ ನಾನು, ಬಟ್ ಹಾರ್ದಿಕ್ ಪಾಂಡ್ಯನ ತುಂಬ ಮಿಸ್ ಮಾಡಿಕೊಂಡೆ. ಸ್ಪೆಷಲಿ ಬುಮ್ರಾನ ತುಂಬ ಈ ಮ್ಯಾಚಲ್ಲಿ ನಾವು ಮಿಸ್ ಮಾಡ್ಕೊಂಡ್ವಿ. ಸೊ ನಿಮ್ಮ ಪ್ರಕಾರ ಎಲ್ಲಿ ಎಡುವುದು ಮ್ಯಾಚ್ ಅಂತ ಅನಿಸುತ್ತೆ, ನೀವು ಕಮೆಂಟ್ ಮಾಡಿ. ಹಾಗೆ ರೋಹಿತ್ ಶರ್ಮಾ ಇನ್ನಿಂಗ್ಸ್ ಬಗ್ಗೆ, ವಿರಾಟ್ ಕೊಹ್ಲಿ ಅವರು ಇನ್ನೊಂದು 100 ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಈ ಮ್ಯಾಚಲ್ಲಿ, ಬಟ್ ಬರಲಿಲ್ಲ. ಸೊ ಎನಿವೇಸ್, ಎಲ್ಲ ಒಂದು ಪಾಠ. ಮುಂದಿನ ಸೀರೀಸ್ ಜಿಂಬಾಬ್ವೆ. ಒಂದು ಸಮಾಧಾನ ಅಂತಂದರೆ ಅದು 4:15ಕ್ಕೆ ಸ್ಟಾರ್ಟ್ ಆಗುತ್ತೆ ಸಂಜೆ, ನಿದ್ದೆಗಿಡೋದೆಲ್ಲ ಇರೋದಿಲ್ಲ. ಸೊ ಆಗ ಸಿಗೋಣ. ಅದ್ರ ಮಧ್ಯೆ ಒಂದಷ್ಟು ಕಾಂಟೆಂಟ್ಗಳನ್ನು ಕೊಡ್ತಾ ಇರ್ತೀನಿ, ಸ್ಪೆಷಲ್ ವೀಡಿಯೋಸ್ಗಳನ್ನು. ಸಪೋರ್ಟ್ ಇರಲಿ. ನಮಸ್ಕಾರ.